ಎಲ್ಲರಿಗೂ ನಮಸ್ಕಾರ ಗೆಲ್ಲರೆ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆಯಿಂದ ನಮ್ಮಮ್ಮ ಫುಲ್ ಕೆಲಸ ಕೊಟ್ಟು ಟಾರ್ಚರ್ ಮಾಡಿದರು. ಹಾಗೆ ಈವ್ನಿಂಗ್ ಕೂಡ ನಮ್ಮನ್ನ ಬಾರೋ ಹೋಗೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಕರ್ಕೊಂಡೋಗಿದ್ರು. ಅಂಗಡಿಗೆ ಹೋಗಿ ನೋಡಿದಾಗ ಗೊತ್ತಾಯಿತು ಹಣ್ಣಿನ ಪ್ರೈಸು ಗಗನಕ್ಕೇರಿದೆ ಅಂತ. ಹಾಗೆ ನಮ್ಮಮ್ಮದು ಮತ್ತು ಅಂಗಡಿಯವ್ರದ್ದು ಒಂಚೂರು ಚೌಕಾಸಿ ನೋಡ್ಕೊತ ನಾವು ಖುಷಿ ಪಡ್ತಾ ಬಾಲ್ಯದ ದಿಂಡು ಇಟ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ನಮ್ಮ ಅಣ್ಣ ಇದ್ದವನು ಬಾರೋ ಹೋಗೋಣ ಅಂತ ಹೇಳ್ಬಿಟ್ಟು ಗಣೇಶ ಮೂರ್ತಿ ತರೋಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಗಣೇಶಗಳು ತುಂಬ ಚೆನ್ನಾಗಿತ್ತು. ನಮ್ಮ ಮನೆಗೂ ಒಂದು ಬೇಕಾಗಿತ್ತು. ಸೊ ಹಂಗಾಗಿ ನಾವು ಕೂಡ ಒಂದು ಮಣ್ಣಿನ ಮೂರ್ತಿ ತೊಗೊಂಡು ಬಂದು ಮನೇಲಿ ಇಕ್ಕಿದ್ವಿ. ಮನೇಲಿ ಇಕ್ಕಿ ನಮ್ಮಣ್ಣ ಫುಲ್ ರೆಡಿ ಮಾಡ್ತಾಯಿದ್ರು. ಹಾಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬೇಗ ಒಂದು ಪೂಜೆ ಮಾಡಿಬಿಟ್ಟು 7 ಗಂಟೆ ಒಳಗಡೆ ನಮ್ಮಣ್ಣ ಇದ್ದವರು ಸರಿ ಬಾರೋ ಅಂತ ಹೇಳ್ಬಿಟ್ಟು ಒಂಚೂರು ಐಟಮ್ಸ್ ತೊಗೊಂಡ್ಬರ್ಬೇಕಂತ ಡಿಮಾರ್ಟ್ ಕರ್ಕೊಂಡೋದ್ರು. ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದು ಹೋಳಿಗೆ ಮನೆಯಲ್ಲಿ ತುಂಬ ಡಿಮ್ಯಾಂಡ್ ಅಂತ ಗೊತ್ತಾಯಿತು ಅಲ್ಲಿ ಹೋಗಿ ನೋಡಿದ ತಕ್ಷಣ. ಸೊ ಹಾಗೆ ನಾವು ಕೂಡ ಆ ಡಿಮ್ಯಾಂಡಲ್ಲೇ ಒಂಚೂರು ಹೋಳಿಗೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಯಲ್ಲಿ ಅಪ್ಪ ಪೂಜೆ ಮಾಡೋದು ಹೇಳ್ಕೊಡ್ತಾಯಿದ್ರು. ಹಾಗೆ ಎಲ್ಲರೂ ಹೋಗಿದ್ಮೇಲೆ ನಾನು ಓದ್ಕೊಂಡು 12:30 ನಾನು